ಎಲ್ಲ ನಮಸ್ಕಾರ. ನಾನು ನಿಮ್ಮ ರಕ್ಷಿತ್ ಶೆಡಿಮನಿ. ಮತ್ತು ಎಲ್ಲ ಹೆಂಗಿದ್ರಿ? ಭಯಂಕರ ಚಳಿ ಮರೆ ನಮ್ಮ ಬದಿ. 3 ವಾರ ಆಯಿತು ಮನೆ ಬದಿ ಬರದೆ. ನಿನ್ನೆ ಸಾಯಂಕಾಲ ಬಂದು ಶನಿವಾರ, ಇವತ್ತು ಆಯ್ತಾರ. ಎದ್ದುದು ಲೇಟ್, 8:30 ಆಯ್ತು 7 ಹೊತ್ತಿಗೆ. ಆ ಬದಿಯಿಂದ ಬಿಸಿಲು ಹೊಡಿತಿತ್ತೇನು. ತೆಳಿನ ದೋಸೆ ಮತ್ತು ಒಣಕಟಿ ಮೀನು ಸಾರಿತ್ತು. ಒಳ್ಳೆ ಕಾಂಬಿನೇಷನ್ ಮಾತ್ರ, ಒಣಕಟಿ ಮೀನು ಸಾರು ಮತ್ತು ತೆಳಿನ ದೋಸೆ. ಫಸ್ಟಿಗೆ ದೋಸೆ ಎಲ್ಲ ತಿನ್ಕೊಂಡು ಬೇರೆ ಅಂತೆಲ್ಲ ಇತ್ತ ಕಾಂಬ ಕೆಲಸ ಅಂತ ಇಲ್ಲ. ಒಳ್ಳೆ ಟೇಸ್ಟ್. ಕೆಲಸ ಎಂತ ಇಲ್ಲ ಅಂದ ಎಣಿಸ್ಕೊಂಡದ್ದು. ಗೊಬ್ಬರ ತಗೊಂಡಿತ್ತ ಓಲ್ ತುಂಬಿಸಿಟ್ಟಿರು ಪಾಪ, ತುಂಬಿಸಿಟ್ಟಿರು. ತಗೊಂಡು ಅಡಿಕೆ ಬುಡಕ್ಕೆ ಹಾಕಿತ್ತು. ನಮ್ಮನೆ ಬೆಕ್ಕಿ ಕಾಣಿ ಎಲ್ಲೂ ಜಾಗ ಇಲ್ಲ, ಓಲ್ ಹೋಗಿ ಕೂಕೊಂಡಿತ್ತು. ಗಾಯಿ ಮರದ ಬುಡ್ದಂಗೆ ಹೋಗಿ ಕೂಕೊಂಡಿತ್ತು. ಗಾಡಿ ಮೇಲೆ ಕೂಕೊಂಡಿದ್ದಿತ್ತು ಹೋಯ್ತು. ಈಗ ಓಲ್ ಹೋಗಿ ಕೂಕೊಂಡಿತ್ತಪ್ಪ. ಬಾದಿತ್ತ ಎಲ್ಲ ಹಾಕುದು? ರಾಶಿಗೆ ಹಾಕು. ನೀ ತಿಂದು ಕೊಟ್ಟೋದು ಬುಡಕ್ಕೆ ಹಾಕುದಲ್ಲ ಅಂದ್ರು, ರಾಶಿಗೆ ಹಾಕುದು. ಎತ್ತಿ ಹಿಡೀನಿ. ಒಂದು ಕೈ ಹೆಂಗೆ ಹಿಡಿಲಕ್ಕ ಹಾಕಿ ಒಂದು ಲೋಡಿದ್ ಹಾಕಿ. ಮಾರಿತ್ತು ತುಂಬಿಸಿಕೆ ಫುಲ್ ಇತ್ತು. ಒಂದು ಕೈ ಹಿಡಕಾತ್ಲಿ ಎಂತ ಹಾಕ್ತಿ. ಕಾಟಿ ಓ ಇಲ್ಲಿ ರಾಶಿ ಇತ್ತು, ಇದಕ್ಕೆ ಹಾಕುದು. ಬುಡಕ್ಕೆ ಹಾಕಿ ಆಯ್ತು ಮೊನ್ನೆ ಎಲ್ಲ ರಾಶಿ ಇತ್ತು. ಅದಿಲ್ಲ ಅಷ್ಟು, ಸ್ವಲ್ಪ ಕಮ್ಮಿ ಇತ್ತು. ಅರ್ಧ ವರ್ಷ ಖಾಲಿ ಆಯ್ತು. ಸ್ವಲ್ಪ ಜಾಸ್ತಿ ಇಲ್ಲ.
ಆಯ್ತು, ಇನ್ನೊಂದು ಸ್ವಲ್ಪ ಒಂದು ಅರ್ಧ ಗಂಟೆ ಇಪ್ಪೇನು ಅಷ್ಟೇ, ಮುಗೀತು ಮತ್ತೆ ಎಂತ ಇಲ್ಲ. ಮತ್ತು ಗೊಬ್ಬರ ತೆಗೆದು ಫಿನಿಶ್ ಆಯಿತು. ಒಂದು ಅರ್ಧ ಗಂಟೆ ಕೆಲಸ ಇದ್ದೇನು ಅಷ್ಟೇ. ಆಯ್ತು, ಈಗ ಬುಟ್ಟಿನ ಒಂದು ತೊಳೆದು ಹಾಕುವ. ಇದು ಹೊಸ ಬುಟ್ಟಿ. ಬುಟ್ಟಿ ಎಲ್ಲ ಕ್ಲೀನ್ ಆಯ್ತು. ಎಲ್ಲ ಕೆಲಸ ಆಯ್ತು. ಬೇರೆ ಎಂತೆಲ್ಲ ಕೆಲಸ ಇತ್ತು ಗೊತ್ತಿಲ್ಲ. ಸ್ನಾನ ಎಲ್ಲ ಆಯ್ತು. ಪಾಪ ಇಲ್ಲಿ ದಿಡ್ಕಿ ಮಾಡ್ತಾಯಿದ್ರು. ಇದಕ್ಕೆ ಅಡ್ಡ ಇದು ಮೆಶ್ ಕಟ್ಟಿದ್ದೀರು. ಇಲ್ಲೊಂದು ಮೆಶ್ ಇತ್ತಲ್ಲ, ಅದು ದನ ಪೂರ ತಿಂದು ಹಾಕಿ. ಅದಕ್ಕೆ ಈಗ ಇಲ್ಲೊಂದು ಸೀಟ್ ಇತ್ತಲ್ಲ, ಈ ಸೀಟನ್ನು ಇಲ್ಲ ಅಡ್ಡ ಇಡೋದು ಹೀಗೆ. ಅದಕ್ಕೆ ಈಗ ಮಾಡ್ತಾಯಿದ್ರು. ಕಂಬ ಹೋಗ್ದು ಈ ಸೈಡ್ ಹಂಗೆ ಇಲ್ಲಿ ಸ್ವಲ್ಪ ದಾರಿ ಇಡೋದು, ಅಲ್ಲಿ ಬತ್ತು ಕಂಬ ಅಡ್ಡ ಈ ಸೀಟ್. ಇದ್ರಂಗೇನು ಮೆಶ್ ಈ ಟರ್ಪಲೆಲ್ಲ ಹರಿದು ಹಾಕಿತ್ತು. ಎಂಥದ್ದು ಬೆಚ್ಚಿಲ್ಲ. ಮೆಸ್ಸೆಲ್ಲ ತಿಂದಿತ್ತ ಎಂಥದ್ದು ಪೂರ ತಿಂದು ಹಾಕಿತ್ತಮ್ಮ. ನಮ್ದೊಂದು ಇಲ್ಲಿ ಹಳ ಬಾಮಿ ಇತ್ತು. ಇದು ನಮ್ಮದು 2ನೇ ಬಾಮಿ. ಸುಮಾರು ಮುಚ್ಚಿ ಹೋಯ್ತು. ಮಳೆಗಾಲದಂಗೆ ಎಲ್ಲ ಹಿಸ್ತು ಕಣಿ. ಆ ಬದಿ ಎಂತ ಇಲ್ಲ, ಎಲ್ಲ ಹಿಸ್ತು ಹೋಯ್ತು, ಎಂಥದ್ದು ಇಲ್ಲ. ಮೊದಲು ಮನೆ ಇದ್ದದ್ದು, ಇದೇ ಮನೆ ನಮ್ಮದು. ಈ ಮನೆ ಇದ್ದಿದ್ದು ಇದೇ ಮನೆ. ಅದಾದ್ಮೇಲೆ ಅದು ಕಟ್ಟದಲ್ವ, ಅಲ್ಲಿತ್ತಲ್ಲ ಅದು ಮನೆ. ಮೊದಲಿಲ್ಲೇ ಸುಮಾರು ಮುಚ್ಚಿ ಹೋಯ್ತು. ಮತ್ತು ಸುಮಾರು ಡೀಪ್ ಇದ್ದಿತ್ತಾ, ಎಲ್ಲ ಮಣ್ಣು ಬಿದ್ದು ಎಲ್ಲ ಮುಚ್ಚಿ ಹೋಯ್ತು. ಮತ್ತು ಕಣ್ಣದ್ದು ಮಳೆಗಾಲದ ನೀರೆಲ್ಲ ಬಂದದ್ದು ಇದೇ ತೋಡಂಗೆ ಮಾಡಿಕೊಟ್ಟು ಬಾಮಿಗೆ ಹೊತ್ತಿದ್ದಿತ್ತು ಪೂರ. ಇದು ತೋಡಂಗೆ ಈ ತೋಡಂಗೆ ಎಲ್ಲ ಬಾಮಿಗೆ. ಆ ಬದಿ ಈ ವರ್ಷ ಮಳೆಗಾಲ ಗ್ಯಾರಂಟಿ ಇಷ್ಟು ಆಗ್ತಾ ಬದಿ. ಇಲ್ಲ ಆದ್ರೆ ಇದರಿಂದ ಆಚೆಗೆ ಅಲ್ಲಿ ತೋಡಿಪ್ಪದು ಒಳ್ಳೆ ಮೆಶ್ ಇತ್ತು ಕಣಿ, ಗ್ರೀನ್ ಮೆಶ್. ಅದರಿಂದ ಆಚೆಗೆ ತೋಡಿಪ್ಪು ಸಲ ತೋಡು ನೀರು ಪೂರ ಹೋಗತ್ತೆ ಬಾಮಿ. ಮೆಣಸಿನ್ಕಾಳು ಇನ್ನೂ ಇತ್ತು ಕೊಯ್ಯೋಕ್ಕೆ ಸ್ವಲ್ಪ ಅಲ್ಲಲ್ಲಿ ತಪ್ಪು. ನಮ್ಮದು ಕಣ್ಣಕ್ಕೆಲ್ಲ ಫುಲ್ ಸಿಮೆಂಟ್ ಹಾಕಿರಿ. ಕಾಂಕ್ರೀಟ್ ಅಲ್ಲ, ಮಣ್ಣು ಹಾಕಿ ಅದ್ರ ಮೇಲೆ ಸಿಮೆಂಟ್ ನೀರು ಹಾಕಿ ಎಲ್ಲ ಮಾಡೋದು. ಆಯ್ಕೆ ಇತ್ತು. ಮೊನ್ನೆ ಬಪ್ಪದಿಗೆ ಇದೆಲ್ಲ ಹಾಕಿದ್ದೀರಿ. ಇದು ಈ ಹಿಂದಿನ ವಾರದಂಗೆ ಹಾಕೋದಿದ್ದು. ಇದು ಗಾರಿಗೆಲ್ಲ ಮಾಡಿ ಹಾಕೋದಮ್ಮ, ಸ್ವಲ್ಪ ಗಟ್ಟಿ ಇತ್ತು ಮಾಡಿ. ಇದು ಫಸ್ಟಿಗೆ ಮಾಡೋದು. ಪಪ್ಪಂದು ಹಟ್ಟಿ ಬದಿ ಕೆಲಸ ಆಗ್ತೈತೆ. ಅಮ್ಮಂದು ಇಲ್ಲ, ಇದು ಬೀಜ ಫ್ಯಾಕ್ಟ್ರಿ ಇದ್ದು ಮೊದಲು, ಈಗ ಕೈದಾಯ್ತು. ಈಗ ಇಲ್ಲಿ ಅರ್ಸಂಗಾನಿಗೆ ಹೋಗ್ಬೋದು ಬೀಜಕ್ಕೆಲ್ಲ. ಇದೆ ನೆಲ ಎಲ್ಲ ಹೊಂಡ ಬಿದ್ದು ಹೋಯ್ಕೊಂಡಿತ್ತ, ಫುಲ್ ಹೊಂಡ ಬಿದ್ದಿತ್ತು. ಇಲ್ಲೇ ಬೆಂಕಿ ಎಲ್ಲ ಮಾಡಿ ಅನ್ನ ಎಲ್ಲ ಮಾಡ್ತಿದ್ರು ಇಲ್ಲಿ. ಈಗ ಮಣ್ಣು ಹಾಕ್ತಿದ್ರಪ್ಪ ಇಲ್ಲೆಲ್ಲ. ಮಣ್ಣು ಹಾಕಿ ಲೆವೆಲ್ ಮಾಡೋದು. ಆಚೆಗೆ ಹಾಕೋಕಿತ್ತ ಎಲ್ಲ ಮಣ್ಣು ಹಾಕಿ ಲೆವೆಲ್ ಮಾಡ್ತಿದ್ರು. ಮಣ್ಣು ಪೂರ್ಲ ಹಾಕಿ ನಮ್ಮ ದಾರಿ ಎಲ್ಲ ಸುಮಾರು ಹೋಯ್ತು. ಇದು ಸುಮಾರು ಮಣ್ಣು ಹೋಯ್ತು ಇಲ್ಲಿದ್ದು. ಸ್ವಲ್ಪ ಇರಲಿ ದಂಡಿ ಇದ್ದಿತ್ತು, ಒಯ್ಲೇರಿ ದಂಡಿ ಇದ್ದಿತ್ತು. ಇಷ್ಟು ಹೈಟ್ ಇದ್ದಿತ್ತು. ಎಲ್ಲ ಮಣ್ಣು ತೆಗ್ದು ಕಣ್ಣ ಮಾತ್ರ ದೊಡ್ಡದಾಯ್ತು, ದೊಡ್ಡ ಕಣ್ಣ ಮಾತ್ರ.
ಅಬ್ಬಿ ಮಗನ ಆಟ ಸುರಾಯ್ತು ಇದ್ರ ಸುರ್ಪ ಕಣಿ ಮಿಡ್ಕುದೆ ರಾತ್ರಿ ಇಡೀ ಆಟ ಇವ್ದು ಭಯಂಕರ ಆಟ ಒಬ್ಬಿ ಹಾಕ ನೇ ದಿಡ್ಕಿ ರೆಡಿ ಆಯ್ತು ಸೀಟ್ ಇತ್ತು ಆಯ್ತು ಇದು ಹಾಪಕ್ಕೆ ದಾರಿ ಆಚಿಂದ ನೀರಾಗಲಿಲ್ಲ ಇದನ್ನ ಹ್ಯಾಂಗೆ ತಿಂತ ಕಾಮೈನ್ ನಮ್ಮನೆ ಬೆಗ್ಗಳಿಗೆ ಕೋಳಿ ತತ್ತೊಂದು ಹೆಂಗೆ ಗೊತ್ತಾಯ್ತೇನೋ ಓಲ್ ಹಕ್ಕಲಂಗೆ ಆಯ್ತಿದ್ದು ಕಾಳು ಬೆಗ್ಗಳು ಒಂದು 2 kg ಕೋಳಿ ತಗೊಬಂದು ಹೋಯ್ ಮಧ್ಯಾಹ್ನ ಊಟಕ್ಕಿದೆ ಈಗ ರೊಟ್ಟಿ ಮತ್ತು ಕೋಳಿ ನಮ್ಗೆ ಆದಿತ್ಯ ಬಂದರು ಕೋಳಿ ಸುಮಾರು ಬೇಕು ಒಟ್ಟಾಗೆ ಆಯ್ತು ಇಲ್ಲೊಂದು ಬಕೆಟ್ ರೊಟ್ಟಿ ಒಂದು ಕೋಲ್ಡ್ ಕೋಳಿ ಪದಾರ್ಥಕ್ಕೆ ರೆಡಿ ಆಗ್ತಾ ಇತ್ತು ಕೋಳಿ ತೊಳೆದೆಲ್ಲ ಕ್ಲೀನ್ ಆಯ್ತು ಖಾರ ಐತಿ ಖಾರ ರೆಡಿ ಆಗ್ತೈತಿ ಬೇಯ್ತಾ ಇತ್ತು ಇದಕ್ಕೀಗ ಸ್ವಲ್ಪ ಕಾಯಿ ಹಾಲು ತೆಗೆದಿತ್ತು ಕಾಯಿ ಹಾಲು ಸ್ವಲ್ಪ ಹಾಕಿ ಅದನ್ನು ಬೇಯಿಸ್ಕೊಂಡು ಅದು ಖಾರ ಹಾಕೋ ಮೊದಲು ಈ ಥರ ಲಾಯ್ಕ್ ಮಾಡಿ ಫಸ್ಟಿಗೆ ಉಪ್ಪೆಲ್ಲ ಹಾಕಿ ಇದು ಮಾಡುತ್ತಲ್ಲ ಅದು ಟೇಸ್ಟಿ ತಿನ್ಕ್ಲಾಯ್ ಒಯ್ಲು ತೆಗ್ದಿಟ್ಟಿದ್ದಿ ಈಗ ಖಾರ ಹಾಕೋದು ಸ್ವಲ್ಪ ಕಾಯಲ್ಲಿ ಉಳಿದಿತ್ತು ಇದೆಲ್ಲ ಹಾಕಿ ಮಾಡಿ ಆಯ್ತು ಇನ್ನು ಸ್ವಲ್ಪ ಹೊತ್ತು ಖಾರ ಎಲ್ಲ ಕುದ್ರ ಮೇಲೆ ಆಯ್ತು ಕಡಿ ಉಂಬುದು ಅಷ್ಟೇ ಪಲ್ಯ ಎಲ್ಲ ರೆಡಿ ಆಯ್ತು ಈಗ ಉಂಬ ರೊಟ್ಟಿ ಪದಾರ್ಥ ಎಲ್ಲ ರೆಡಿ ಆಯಿತು ಸಮ ತಕೊಂಬ ಈಗ ಊಟ ಗೀಟ ಎಲ್ಲ ಆಯಿತು ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ ಮತ್ತೊಂದು ವಿಡಿಯೋ ಸಿಗ್ತೇವೆ ಬಾಯ್